ಇಡೀ ವಿಶ್ವ ಅಮೇರಿಕಾಗೆ ಸುಖ ಸುಮ್ಮನೆ ದೊಡ್ಡಣ್ಣನ ಪಟ್ಟವನ್ನು ಕೊಟ್ಟಿಲ್ಲ. ದೊಡ್ಡಣ್ಣ ಅಂತ ಸುಮ್ಮನೆ ಕರೆದಿಲ್ಲ ರೀ ಅಮೇರಿಕನ್ ಯಾರೂ ಕೂಡ. ಅದಕ್ಕೊಂದು ಅರ್ಥ ಇರುತ್ತದು. ವಿಶ್ವಕ್ಕೆ ಏನೇ ಆಪತ್ತಾದರೂ ಅಮೇರಿಕ ಇದೆಯಲ್ಲ, ಅವ್ರು ನೋಡ್ಕೊಳ್ತಾರೆ, ಅವ್ರ ನೆರವಿಗೆ ಬರ್ತಾರೆ. ಒಂದು ಮಹಾಮಾರಿನ, ಒಂದು ರೋಗವ, ಆಫ್ರಿಕಾ ದೇಶಗಳಲ್ಲಿ ಬಡತನವ, ಇನ್ನೆಲ್ಲೋ ಯುದ್ಧ ಆಯಿತಾ, ಇನ್ಯಾರಿಗೋ ಸಮಸ್ಯೆ ಆಗಿದೆಯಾ, ಅಮೇರಿಕ ಬಂದೊಂದು ಮಾತಾಡಿಬಿಟ್ರೆ ಅದು ಬಗೆಹರಿಯುತ್ತೆ. ಆಫ್ರಿಕಾ ದೇಶಗಳಿಗೆ ಅಮೇರಿಕ ನೆರವು ಕೊಟ್ಟರೆ ಅನೇಕ ಹಸಿದ ಮಕ್ಕಳಿಗೆ, ಹಸಿದ ಜನಗಳಿಗೆ ಆಹಾರ ಆಗುತ್ತೆ. ಇನ್ಯಾವುದೋ ಒಂದು ಲಸಿಕೆಯನ್ನು ಅವ್ರು ಹೇಳಿಬಿಟ್ರೆ ಅದರಿಂದ ಒಂದಷ್ಟು ರೋಗ ನಿವಾರಣೆ ಆಗುತ್ತೆ. WHO ಹಿಂದೆ ಅಮೇರಿಕ ಇದ್ದರೆ ಸಾಕು, ಇಡೀ ವಿಶ್ವಕ್ಕೆ ಒಂದು ನೆರವಾಗುತ್ತೆ ಅಂತ. ಅಂದರೆ ಶ್ರೀಮಂತ ರಾಷ್ಟ್ರ, ನಿಮ್ಮ ಬಳಿ ಇರತಕ್ಕಂಥ ಹಣಕ್ಕೆ ಒಂದು ಮೌಲ್ಯ ಬರಬೇಕು ಅಂತ ಆದಾಗ ಈ ತರಹದ ಸಹಾಯದ ಮೂಲಕನೇ. ಇಲ್ಲಿದ್ದರೆ ಹಣದ ಒಂದು ಮೆದೆ ನೀವು ಹಾಕ್ತಾ ಹೋಗಬಹುದು, ದೊಡ್ಡ ವಿಷಯ ಏನಲ್ಲ. 100 ಕೋಟಿ, 200 ಕೋಟಿ, ಲಕ್ಷ ಕೋಟಿ, ಲಕ್ಷಾಂತರ ಕೋಟಿ, ಕೋಟ್ಯಾಂತರ ಕೋಟಿ ಮಾಡ್ತಾ ಹೋಗಬಹುದು. ಆ ಹಣಕ್ಕೆ ಮೌಲ್ಯ ಬರೋದು ಯಾವಾಗ ಹೇಳಿ, ಇಂಥ ಕೆಲಸಗಳಿಂದ ಅಂತ. ಆದರೆ ಏನಾಗ್ತಾ ಇದೆ, ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಈ ಟ್ರಂಪ್ನ ನಿರ್ಧಾರಗಳು ಕೆಲವರು ಹುಚ್ಚಾಟ ಅಂತ ಕರೀತಾರೆ. ಜಗತ್ತೇ ತಲ್ಲಣಿಸಿ ಹೋಗ್ತಾ ಇದೆ ರೀ, ಜಗತ್ತೇ ತಲ್ಲಣಿಸಿ ಹೋಗ್ತಾ ಇದೆ ಟ್ರಂಪ್ ನೂತನ ನೀತಿಗಳಿಂದ. ಕಾರಣ ಅಮೆರಿಕದ ಇತಿಹಾಸದಲ್ಲಿ ಎಲ್ಲರಿಂದ ಆಗಿರೋದೇ ಅಮೆರಿಕ ಅಲ್ವಾ. ಅಮೇರಿಕ ಏನು ಮೂಲವಾಗಿ ಅಮೇರಿಕದಲ್ಲಿ ಜನ ಇದ್ದು ಬಿಟ್ಟಿದ್ರ? ಯಾರೊಬ್ಬರು ಬರ್ತಾರೆ, ಅಮೇರಿಕನ ಶೋಧ ಮಾಡ್ತಾರೆ, ಆಮೇಲೆ ಜನ ಬಂದು ಸೇರ್ಕೊಳ್ಳೋಕೆ ಶುರು ಮಾಡ್ತಾರೆ. ಒಂದಷ್ಟು ರೂಲ್ಸ್ ಬರ್ತವೆ, ಬೇರೆ ಬೇರೆ ಕಡೆಯಿಂದ ವಿದ್ಯಾವಂತರು ಬಂದು ಸೇರಿಕೊಳ್ತಾರೆ, ನಿಯಮಗಳು ಮಾಡ್ತಾರೆ, ನೀತಿಗಳು ಮಾಡ್ತಾರೆ. ಜಗತ್ತಲ್ಲೇ ಉನ್ನತ ಸ್ಥಾನಕ್ಕೆ ಅಮೇರಿಕ ಹೋಗುತ್ತೆ. ಆದರೆ ಈಗ ಟ್ರಂಪ್ ಬಂದ ಮೇಲೆ ಇದೆಯಲ್ಲ, ಅಮಾನವೀಯವಾಗಿ ಇದನ್ನು ರಾಷ್ಟ್ರವಾದ ಅಂತ ಕರಿತಿರೋ, ಹುಸಿ ರಾಷ್ಟ್ರವಾದ ಅಂತ ಕರಿತಿರೋ. ಸದ್ಯಕ್ಕೆ ಅಮೇರಿಕಾದ ಆರ್ಥಿಕ ಸ್ಥಿತಿ ಅದ್ಭುತವಾಗಿ ಏನೂ ಇರಲಿಲ್ಲ. ಈಗ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಅಟೆನ್ಷನ್ ಡೈವರ್ಷನ್ಗೋಸ್ಕರ ಮಾಡ್ತಾ ಇದ್ದಾರೋ ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ. ಅದು ಇದ್ದಕ್ಕಿದ್ದಂತೆ ರಾಷ್ಟ್ರವಾದ ಜಾಗೃತಿ ಆಗಿಬಿಟ್ಟಿದೆ. ಅಮೆರಿಕನ್ನೇ ಫಸ್ಟು, ಅಮೆರಿಕಾ ಫಸ್ಟು. ಟ್ರಂಪ್ ಅವರ ಇನ್ನೊಂದು ಅವಧಿ ನಾವು ನೋಡಿದ್ದೀವಲ್ವ, ಅವತ್ತಿಗೆ ಇದೇ ಹೇಳಿಕೆ ಹೇಳಿಕೊಂಡು ಬಂದಿದ್ದರೂ ಕೂಡ ಈ ರೀತಿ ಟ್ರಂಪ್ ವರ್ತಿಸಿರಲಿಲ್ಲ ಆಗ. ಅದು ಹೇಳಿಕೆಗಳಲ್ಲಿತ್ತು, ಚುನಾವಣಾ ಪ್ರಚಾರದಲ್ಲಿತ್ತು, ಓಕೆ. ಈಗೇನಾಗಿದೆ, ಮೊದಲು ಆಚೆ ಹಾಕಿ. ಅಕ್ರಮ ವಲಸಿಗರ ಗಡೀಪಾರು ಶುರುವಾಗಿದೆ. ಮತ್ತೊಂದು ಕಡೆ ಬಡ ರಾಷ್ಟ್ರಗಳಿಗೆ ಆಯಿತು, ಅಕ್ರಮ ವಲಸಿಗರನ್ನ ಆಚೆ ಹಾಕ್ತೀರಾ, ಓಕೆ, ಅಕ್ರಮ ಬಂದಿದ್ದಾರೆ ಆಚೆ ಹಾಕ್ತಾ ಇದ್ದಾರಪ್ಪ ಹೇಳಬಹುದು. ಬಡ ರಾಷ್ಟ್ರಗಳಿಗೆ ಜಗತ್ತಿನ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನೆರವು ಕೊಡ್ತಾ ಇತ್ತಲ್ಲ, ನಿಲ್ಲಿಸ್ಬಿಟ್ರಿ ಇವರು. ಯಾಕೆ ಕೊಡಬೇಕು ನಾನು ಅವರು ಕೊಡಲ್ಲ. ಆರ್ಥಿಕ ನೆರವನ್ನು ದಿಢೀರಂತ ಸ್ಥಗಿತ ಮಾಡಿದೆ ಅಮೆರಿಕ. ಆರ್ಥಿಕ ನೆರವು ಸ್ಥಗಿತದ ಕಾರಣದಿಂದಾಗಿ ಏಡ್ಸ್ ನಿಯಂತ್ರಣದ ಮೇಲೂ ಕೂಡ ಗಂಭೀರ ಪರಿಣಾಮ ಇದು ಬೀರ್ತಾ ಇದೆ. 2 ಕೋಟಿ HIV ಬಾಧಿತರ ಬದುಕೆ ಈಗ ಒಂದು ದೊಡ್ಡ ಕ್ವಶ್ಚನ್ ಮಾರ್ಕ್ ಆಗಿಬಿಟ್ಟಿದೆ. ಏನು ನೆರವು ಕೊಡ್ತಾ ಇಲ್ಲ ಅಂದರೆ ಔಷಧಿ ಬರಲ್ಲ ಅವ್ರಿಗೆ, ಅವ್ರ ಜೀವನಕ್ಕೆ ಅವ್ರಿಗೆ ಊಟ ಸಿಗಲ್ಲ, ಔಷಧಿ ಸಿಗಲ್ಲ, ವ್ಯವಸ್ಥೆ ಸಿಗಲ್ಲ ಅವ್ರಿಗೆ. ಏನು ಮಾಡಬೇಕು ಅವರು? ಜೊತೆಗೆ ಜೀವ ರಕ್ಷಕ ಔಷಧಗಳು, ಲೈಫ್ ಸೇವಿಂಗ್ ಮೆಡಿಸಿನ್ ಅಂತ ನಾವು ಕರಿತೀವಲ್ವಾ, ಈ ಔಷಧಗಳು, ವೈದ್ಯಕೀಯ ನೆರವು, ಇದನ್ನು ನಾನು ಕೊಡಲ್ಲ. ಆಹಾರಕ್ಕೆ ಪರದಾಡ್ತಾ ಇದ್ದಾರೆ, ನೀರಿಗೆ ಪರದಾಡ್ತಾ ಇದ್ದಾರೆ. ಜಗತ್ತಲ್ಲಿ ನೀರಿನ ವಿಚಾರ ಬರಲಿ, ನೈರ್ಮಲ್ಯ ವಿಚಾರ ಬರಲಿ, ಔಷಧಿ ವಿಚಾರ ಬರಲಿ, ವ್ಯಾಕ್ಸಿನ್ ವಿಚಾರ ಬರಲಿ, ಬರ ಅಂತ ಬರಲಿ, ಒಂದು ಅತಿವೃಷ್ಟಿ ಅಂತ ಬರಲಿ, ಯುದ್ಧ ಅಂತ ಬರಲಿ, ಅಮೆರಿಕ 1 ಪಾಯಿಂಟ್ ಸೊಲ್ಯೂಷನ್ ಆಗಿತ್ತು. ಆದರೆ ಇದೀಗ ಅಮೆರಿಕ ಎಲ್ಲ ಜವಾಬ್ದಾರಿಗಳಿಂದ ಆಚೆ ಬರ್ತಾ ಇದೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ, ಅಲಕ್ ನಿರಂಜನ್ ಅಂತ ಕೂತ್ಕೊಳ್ಳೋ ಕಥೆ ಇದು. ನೀರು, ನೈರ್ಮಲ್ಯ, ಲಸಿಕೆ ಅಭಿಯಾನಗಳು ಅರ್ಧಕ್ಕೆ ಮೊಟಕಾಗ್ತಾ ಇವೆ. ಇದು ಹೇಗೆ ಅಂದರೆ ನೋಡಿ, CSR ಫಂಡ್ ಅಂತ ಕರೀತಾರೆ. CSR ಫಂಡ್ ಅಂದರೆ ಈ ಕಾರ್ಪೊರೇಟ್ ಸಂಸ್ಥೆಗಳಿರ್ತಾವಲ್ವ, ಆ ಸಂಸ್ಥೆಗಳು ಸಾಮಾಜಿಕವಾಗಿ ಜವಾಬ್ದಾರಿಯಿಂದ ಕೊಡಬೇಕಾಗಿರ್ತಕ್ಕಂಥ ನಿಧಿ ಅಂತ. ಒಂದು ಕಂಪ್ನಿ ನಾವು ಹೇಳ್ತಿರ್ತೀವಿ, ಅವ್ರು ಬಂದು ಟಾಯ್ಲೆಟ್ ಕಟ್ಸ್ಕೊಟ್ಬಿಟ್ರಪ್ಪ, ಇಲ್ಲಿ ಒಂದು ಬಸ್ ಶೆಲ್ಟರ್ ಮಾಡಿಕೊಟ್ರು ಅವರು, ಅವರು ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿದ್ರು, ಒಂದಷ್ಟು ಗೌರ್ಮೆಂಟ್ ಶಾಲೆಗಳಿಗೆ ನೆರವಾಗಿದ್ದಾರೆ ಅಂತ ಹೇಳ್ತೀವಲ್ವಾ. ಅದು ಅವ್ರು ಮಾಡ್ತಿರೋದು ಏನೋ ಪುಗ್ಸಟ್ಟೆ ಅಲ್ಲ. ಒಂದು ಕಾರ್ಪೊರೇಟ್ ಸಂಸ್ಥೆಗೆ CSR ನಿಧಿ ಅಂತಲೇ ಎತ್ತಿಡಬೇಕು ಅವರು. ಸಮಾಜ ನಿನಗೆ ಇಷ್ಟೆಲ್ಲ ಕೊಟ್ಟಿದೆ, ನಿನ್ನ ಕಂಪ್ನಿ ಬೆಳೆಯೋದಕ್ಕೆ, ನೀನು ಇಷ್ಟು ಲಾಭನ ಮಾಡ್ಕೊಳ್ತಾ ಇದೆಯಾ, ಸಮಾಜಕ್ಕೆ ನಿನ್ನಿಂದ ವಾಪಸ್ ಕೊಡು ಅನ್ನೋದು ರೂಲ್. ಆ ರೂಲ್ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ನಾವು ಚೆಕ್ ಮಾಡಿಕೊಂಡಾಗ ಅಮೆರಿಕವನ್ನು ಜಗತ್ತಿನ ಬೇರೆ ಬೇರೆ ಭಾಗದ ಜನ ಬಂದು ಶ್ರೀಮಂತ ದೇಶ ಮಾಡಿದ್ದಾರೆ. ನೀವು ಸಮಾಜಕ್ಕೂ ಏನಾದರೂ ಕೊಡಿ, ವಿಶ್ವಕ್ಕೂ ಏನಾದರೂ ಕೊಡಿ ಅಂತ ಅದರ ಅರ್ಥ. ಅದರಲ್ಲಿ ನೀರು ಸೇರಿಕೊಳ್ಳುತ್ತೆ, ನೈರ್ಮಲ್ಯನೂ ಸೇರಿಕೊಳ್ಳುತ್ತೆ, ಲಸಿಕೆನೂ ಸೇರಿಕೊಳ್ಳುತ್ತೆ. ಎಲ್ಲವೂ ಅರ್ಧಕ್ಕೆ ಮೊಟಕಾಗಿದೆ. ಅಮೆರಿಕ ನೆರವಿನಿಂದ ಕ್ರಾಂತಿಕಾರಿ ಬದಲಾವಣೆಯನ್ನು ರಾಷ್ಟ್ರಗಳು ಕಂಡಿದ್ವು. ಸಿರಿಯಾ, ಉಗಾಂಡ ಸೇರಿ ಆಫ್ರಿಕಾದ ಹಲವು ಕಡೆಯಲ್ಲಿ ಮತ್ತೆ ಅಸ್ಥಿರತೆಯ ಭೀತಿ, ಹಸಿವಿನ ಭೀತಿ ಶುರುವಾಗಿದೆ. ಐಸಿಸ್ ಭಯೋತ್ಪಾದನೆ ಮುನ್ನೆಲೆಗೆ ಬರುವಂಥ ಆತಂಕ ಇದೆ. ಅಮೆರಿಕ ನೆರವಿನ ಕಾರಣದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂಸ್ಥೆಗಳಿಗೂ ಕೂಡ ಇದೀಗ ಬರೆ ಎದುರಾಗಿದೆ. ಆರ್ಥಿಕ ನೆರವು ಸ್ಥಗಿತದ ಕಾರಣದಿಂದಾಗಿ ಅಂದಾಜು 35 ಲಕ್ಷ ಸಿಬ್ಬಂದಿ ಕೆಲಸವನ್ನು ಕಳ್ಕೊಳ್ತಾ ಇದ್ದಾರೆ. ನೆರವು ಪಡ್ಕೊಂಡು ಉಗ್ರ ಚಟುವಟಿಕೆ ಮಾಡ್ತಾ ಇದ್ದಂಥ ಪಾಕ್ ಕೃತ್ಯಕ್ಕೀಗ ಕಡಿವಾಣ ಕೂಡ ಬೀಳ್ತಾ ಇದೆ. ಏಡ್ಸ್ ನಿಯಂತ್ರಣದ ಮೇಲೆ ತೊಂದರೆ ಆಗುತ್ತೆ, ಎಫೆಕ್ಟ್ ಆಗುತ್ತೆ. ಇದು ಏಡ್ಸ್ ನಿಯಂತ್ರಣಕ್ಕೆ ಅತಿ ಹೆಚ್ಚು ನೆರವು ಕೊಡ್ತಾ ಇದ್ದದ್ದೇ ಅಮೆರಿಕ.
2003ರಿಂದ 120 ಶತಕೋಟಿ ಅಮೆರಿಕನ್ ಡಾಲರ್ನಷ್ಟು ನೆರವನ್ನು ಅಮೆರಿಕ ಕೊಟ್ಟಿತ್ತು. 50 ರಾಷ್ಟ್ರಗಳಲ್ಲಿ 55 ಲಕ್ಷ ಮಕ್ಕಳು ಸೇರಿದಂತೆ 2.5 ಕೋಟಿ ಜನರ ಜೀವರಕ್ಷಣೆ ಮಾಡಿತ್ತು. ಇದೀಗ ಏಡ್ಸ್ ಬಾಧಿತರ ಬದುಕು ಅಂಧಕಾರದ ಕಡೆಗೆ ಹೋಗ್ತಾ ಇದೆ. ಕೋವಿಡ್ ಟೈಮ್ನಲ್ಲಿ 92 ರಾಷ್ಟ್ರಗಳಿಗೆ ನೆರವು ಕೊಟ್ಟಿತ್ತು ಅಮೆರಿಕ. 4 ಶತಕೋಟಿ ಅಮೆರಿಕನ್ ಡಾಲರ್ ಮೌಲ್ಯದಷ್ಟು ಲಸಿಕೆ ವಿತರಣೆ ಮಾಡಲಾಗಿತ್ತು. ಏನು ಕಾರಣ ಇದೆಲ್ಲವಕ್ಕೂ? ಬೇರೆ ರಾಷ್ಟ್ರಗಳಿಗೆ ಭಾರೀ ಪ್ರಮಾಣದಲ್ಲಿ ಹಣ ವಿನಿಯೋಗಿಸೋದು ವ್ಯರ್ಥ. ಬೇರೆ ಯಾವ ರಾಷ್ಟ್ರಗಳು ಇಷ್ಟೊಂದು ಆರ್ಥಿಕ ನೆರವನ್ನು ಕೊಡ್ತಾ ಇಲ್ಲ. ಶಕ್ತಿಯಾನುಸಾರ ಅಮೆರಿಕಕ್ಕೆ ಜಾಸ್ತಿ ಶಕ್ತಿ ಇದೆ, ಜಾಸ್ತಿ ಕೊಡ್ತಾ ಇದ್ದಾರೆ. ಬೇರೆ ದೇಶಕ್ಕೆ ಅಷ್ಟು ಶಕ್ತಿ ಇಲ್ಲ, ಕೊಡ್ತಾ ಇಲ್ಲ. ಇದನ್ನು ಕಾರಣ ಕೂಡ ಮಾಡ್ಕೊಂಡಿದ್ದಾರೆ ಅವರು. ಬೇರೆಯವರಿಗೆ ನೆರವಾಗಿ ನಮ್ಮ ಮೇಲೆ ಹೊರೆ ಜಾಸ್ತಿ ಆಗ್ತಾ ಇದೆ. ಬೇರೆಯವರಿಗೆ ಕೊಡ್ತಾ ಇರ್ತಕ್ಕಂಥ ಹಣದಲ್ಲಿ ನಮ್ಮ ಸಮಸ್ಯೆ ಪರಿಹರಿಸಿಕೊಳ್ಳೋಣ. ಅಮೆರಿಕದಲ್ಲೇ ಸಮಸ್ಯೆ ಇರುವವರಿಗೆ ನೆರವು ಕೊಡೋದು ಒಳಿತು. ಅಮೆರಿಕದಲ್ಲಿ ಹೊಸ ಅವಕಾಶ ಸೃಷ್ಟಿಸುವಂತಹ ಕೆಲಸಗಳಿಗೆ ಬಳಕೆ ಮಾಡೋಣ. ಯಾವ ರಾಷ್ಟ್ರಗಳಿಗೆ ಹೊಡೆತಾಪ ಇದರಿಂದ? ಇಥಿಯೋಪಿಯಾ, ಜೋರ್ಡನ್, ಈಜಿಪ್ಟ್, ಅಫ್ಘಾನಿಸ್ತಾನ್, ಸೊಮಾಲಿಯಾ, ನೈಜೀರಿಯಾ, ಸಿರಿಯಾ, ಕೀನಿಯಾ, ಯೆಮೆನ್, ದಕ್ಷಿಣ ಸುಡಾನ್, ಉಗಾಂಡ, ಕೊಲಂಬಿಯಾ, ಮೊಜಾಂಬಿಕಾ, ತಾಂಜೇನಿಯಾ, ಲೆಬನಾನ್, ಇರಾಕ್, ಬಾಂಗ್ಲಾದೇಶ, ಉಕ್ರೇನ್ಗೆ ಅತಿ ಹೆಚ್ಚು 16 ಶತಕೋಟಿ ಅಮೆರಿಕನ್ ಡಾಲರ್ ನೆರವು ಹೋಗ್ತಾ ಇತ್ತು. 2ನೇ ಸ್ಥಾನದಲ್ಲಿರ್ತಕ್ಕಂಥ ಇಸ್ರೇಲ್ 3.31 ಶತಕೋಟಿ ಡಾಲರ್ ನೆರವು ಇತ್ತು. ಆದರೆ ಎಲ್ಲವನ್ನೂ ಕೂಡ ಕಟ್ ಮಾಡಿದ ಮೇಲೆ ಇನ್ಮೇಲೆ ಅಮೆರಿಕಾನ ಯಾರು ಕೂಡ ದೊಡ್ಡಣ್ಣ ಅಂತ ಕರೆಯೋ ಅವಶ್ಯಕತೆ ಇಲ್ಲ. ಅಮೇರಿಕಾನು ಒಂದು ದೇಶ ಅಷ್ಟೇ, ನಮ್ಗಳ ಥರನೇ ಅದು ಒಂದು ದೇಶ. ತುಂಬ ಸ್ಪೆಷಲ್ಲಾಗಿ ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾಯಿ ಮೊಲೆಯಲ್ಲಿ ನಾಗಂಡಗ ಹಾಲಿದ್ರೆ ಯಾರಿಗೇನು ಅಂತ ಒಂದು ಮಾತು ಹೇಳ್ತಾರೆ ನಮ್ಮ ಹಳ್ಳಿ ಕಡೆ. ನಾಯಿ ಮೊಲೆಯಲ್ಲಿ ನಾಗಂಡಗ ಹಾಲಿದ್ರೆ, ನಾಯಿ ಮೊಲೆಯಲ್ಲಿ 4 ಕಂಡುಗದಷ್ಟು ಹಾಲಿದ್ರೆ ಯಾರಿಗೇನು ಬಂತು ಅದು ನಾಯಿ ಮರಿಗಷ್ಟೇ ಅಂತ. ಹಾಗೆ ಆಗಿಬಿಡುತ್ತೇನೋ ಅಮೆರಿಕಾದ ಕಥೆ. ಈ ರೆಸ್ಪೆಕ್ಟನ್ನು ಅಮೆರಿಕ ಜಾಗತಿಕ ಮಟ್ಟದಲ್ಲಿ ಕಳ್ಕೊಳ್ತಾ ಇದೆಯಾ ಅಂತ. ಆರ್ಥಿಕ ಅಭಿವೃದ್ಧಿಗೆ 19 ಶತಕೋಟಿ ಅಮೆರಿಕನ್ ಡಾಲರ್ ನೆರವು ಕೊಡ್ತಾ ಇತ್ತು. ಆರೋಗ್ಯಕ್ಕೆ 16 ಶತಕೋಟಿ ಡಾಲರ್ ಬರ್ತಾ ಇತ್ತು. ಮಾನವೀಯ ನೆರವಿತ್ತು 15.6 ಶತಕೋಟಿ ಡಾಲರ್. ಸೇನಾ ನೆರವಿತ್ತು 8.2 ಶತಕೋಟಿ ಡಾಲರ್. ಇವೆಲ್ಲವೂ ಕೂಡ ಹೋದ ಮೇಲೆ ಅಮೆರಿಕನಿಗೆ ಇನ್ಮೇಲೆ ದೊಡ್ಡಣ್ಣ ಅಂತ ಕರೆಯುವುದು ಅನುಮಾನ.